ಸ್ವಬುದ್ಧಿನೂ ಇಲ್ಲ, ಯಾರಾದ್ರೂ ಹೇಳಿದ್ರೆ ಅದನ್ನ ತಿಳ್ಕೊಳ್ಳೋದು ಇಲ್ಲ. ನನಗೇನು ಸಂಪಂಗಿನ ಕಂಡ್ರೆ ಒಳ್ಳೆ ಅಭಿಪ್ರಾಯ ಇಲ್ಲ. ಅವ್ನು ನಿಮ್ಮಪ್ಪ ಕಣೋ, ಕಲ್ ಮನ್ಸಲ್ಲಿಂದು. ಹೋಗಿ ದಬಾಯಿಸ್ ಹೋಗ ದುರಹಂಕಾರಿನ. ಸುಶೀಲಮ್ಮ, ಯಾಕೋ ನಿಮ್ದು ಅತಿ ಆಯ್ತು. ಅಲ್ಲ, ಮಂದಾರಪ್ಪನ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ದ್ವೇಷ ಅಂತೀನಿ? ನಮ್ಮ ಅಪ್ಪನ ಮೇಲೆ ಎಲ್ಲೂ ಇಲ್ಲದ ಕರುಣೆ. ಸುಮ್ಮನೆ ಹೋಗಿ, ಇಲ್ಲಾಂದ್ರೆ ಎಸ್ಐಗೆ ಹೇಳಿ ನಮ್ಮ ಅಪ್ಪನ ಜೊತೆ ನಿಮ್ನು ಕಂಬಿನ ಕಡೆ ಕೂರಿಸ್ಬಿಡ್ತೀನಿ ಅಷ್ಟೇ. ಏನಂದೆ? ಕಾಫಿ ಮುಂದೆದೆ, ನನ್ನೇ ಕಂಬಿ ಹಿಂದೆ ಕೂರಿಸ್ತೀನಿ ಅನ್ನಷ್ಟು ಧೈರ್ಯ ಬಂತೇನೋ ನಿಂಗೆ? ಇನ್ನೂ ನನ್ಗೆ ಹೊಡಿಯಕ್ ಬಿಟ್ಯಾ? ನಾನ್ ತಿರುಗಿಸಿ ಎರಡು ಹೊಡಿದ್ರೆ ನನ್ಗೆ ಹೊಡಿತೀನಿ ಅಂತೇನೋ? ಹಾಗೇನಾದ್ರೂ ಮಾಡಿದ್ರೆ ನಿನ್ ಕೈ ಸೇದ್ ಹೋಗುತ್ತಷ್ಟೇ. ನಿಮ್ಗೆ ಹೊಡಿಯೋದು ಎಷ್ಟೊತ್ತು? ನಾನ್ ನಿಮ್ಗೆ ಹೊಡಿಯಲ್ಲ. ಯಾಕೆ ಗೊತ್ತಾ? ಆಗ ಕರೆದು ನೀವು ನನ್ಗೆ ತಿಂಡಿ ಕೊಟ್ಟಿದ್ದೀರಾ, ನಿಮ್ಮನೇಲಿ ತಂಗ್ಳ ಪಂಗ್ಳ ಹಾಕಿದ್ದೀರಾ. ಉಪ್ಪಿನ ಮನೆಗೆ ಎರಡು ಬಗ್ಗೆ ನಾನಲ್ಲ, ನಾನು ಅದು ಮಾಡೋದು ಇಲ್ಲ. ಆದ್ರೆ ಒಂದೇ ಒಂದು ಮಾತು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಮಂದಾರಕ್ಕನ ಬಗ್ಗೆ ಏನಾದ್ರು ಕೆಟ್ಟದಾಗಿ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ. ನಿಮ್ಮ ಮನೇಲಿ ತಿಂದಿಟ್ಟು ಮರ್ತು ಬಿಡ್ತೀನಿ. ಬರೀ ಹೊಡಿಯೋದೇ ಅಲ್ಲ, ಹೊಡೆದು ಸಾಯಿಸ್ಬಿಡ್ತೀನಿ. ನನಗೆ ಜೈಲಾದ್ರೂ ಸರಿ, ಬೆಲ್ಲಾದ್ರೂ ಸರಿ. ನನಗೆ ಹೊಡಿತೀನಿ ಅಂತೀಯ? ಪೊಲೀಸವ್ರಿಗೆ ಹಿಡ್ಕೊಡ್ತೀನಿ ಅಂತೀಯ? ಬಿಡಲ್ಲ ಕಣೋ, ನಿನ್ನ ಬಿಡಲ್ಲ. ಶುದ್ಧ ಲೋಫರ್. ನಿನ್ಗೆ ನಮ್ಮಪ್ಪಂಗಾಗೋ ವಯಸ್ಸಾಗಿದೆ. ನಿನ್ನ ಮೇಲೆ ವ್ಯಾಮೋಹ, ನಿಜವಾಗ್ಲೂ ನಾನು ನಿನ್ನ ಪ್ರೀತಿಸಿದೆ. ಅದೇ ಮಾಡಿದ ತಪ್ಪು. ನನಗೇನೇ ಕಮ್ಮಿ ಆಗಿದೆ? ಹಣ ಇಲ್ವಾ? ಅಂತಸ್ತಿಲ್ವಾ? ಪವರ್ ಇಲ್ವಾ? ವಯಸ್ಸಿಲ್ವಾ? ನನಗೇನಂತ ವಯಸ್ಸಾಗಿದೆ? ಬೇಕು ಅಂತ ದುಡ್ಡು ಬಿಸಾಕಿದ್ರೆ ಕಾಸು ಕೆರಡು ಕುಸುರು ಬಂದು ಸಿಗುತ್ತೆ. ನೀನೇನು ಸ್ಫುರದ್ರೂಪಿನ ಮಂದಾರ? ಎಷ್ಟು ದಿವಸ ನಿನ್ನ ಮೇಲೆ ವ್ಯಾಮೋಹ ಇತ್ತು, ಆದರೆ ಇವತ್ತಿಲ್ಲ. ಬರೀ ದ್ವೇಷ ಕಣೆ. ನೋಡ್ತಾ ಇರು, ನಿನ್ನ ಕುಟುಂಬನ ತಿಗಣೆ ಹೊಸಕ್ದಂಗೆ ಹೊಸಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಧರ್ಮಪಾಲ. ತಪ್ಪು ಮಾಡಿಬಿಟ್ಟೆ ಮಂದಾರ, ನೀನು ತಪ್ಪು ಮಾಡಿಬಿಟ್ಟೆ. ಅದು ಧರ್ಮಪಾಲ್ ಅಂತ ವ್ಯಕ್ತಿ ಮೇಲೆ. ಅಪ್ಪ, ನೀನ್ ಮಾತಾಡ್ಬೇಡ ಕಣೆ. ಅಲ್ಲ ಮಂದಾರ, ನಿನ್ನ ಮದುವೆ ಮಾತುಕತೆ ನಡೆದಿದೆ, ಇನ್ನೇನು ಎಂಗೇಜ್ಮೆಂಟ್ ಆಗೋದ್ರಲ್ಲಿದೆ. ಈ ಟೈಮಲ್ಲಿ ಹೀಗೆಲ್ಲ ಮಾಡ್ಕೊಂಡಿದೀಯಲ್ಲ, ವರುಣ್ ಮನೆಯವರು ಏನ್ ಅನ್ಕೊಳ್ಳಲ್ಲ ಹೇಳು? ಏನ್ ಅನ್ಕೋತಾರೆ? ಒಳ್ಳೆ ಗಟ್ಟಿ ಹುಡುಗಿ, ಎಂತ ಸಂದರ್ಭ ಬಂದ್ರು ಧೈರ್ಯವಾಗಿ ಎದುರಿಸ್ತಾಳೆ ಅಂತ ಮೆಚ್ಕೋತಾರೆ. ಅದು ಹಾಗಲ್ಲಮ್ಮ. ಹೆಣ್ಣು ಮಕ್ಕಳು ಅಂದಮೇಲೆ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಅಪ್ಪ, ಯಾರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತು. ಅಂತ ನೀಚನ್ಗೆ ನಾನ್ ತಗ್ಗಿ ಬಗ್ಗಿ ನಡಿಬೇಕಾ? ಅವನ್ ಹೇಳ್ತಾನೆ ಕುದ್ಕೆ ಕೊಡು, ತಾಳಿ ಕಟ್ತೀನಿ ಅಂತ. ಕೊಟ್ಬಿಡ್ಲಾ? ಹೌದು, ಅವನು ಹಾಗೆಲ್ವ ಅಂದಿದ್ದು. ರಾಸ್ಕಲ್ ಚಾಲೆಂಜ್ ಬೇರೆ ಮಾಡಿದಾನಪ್ಪ. ನಿಮ್ ಮಂದಾರನ ಬೇರೆ ಯಾರೇ ಕೊಟ್ಟು ಮದುವೆ ಮಾಡ್ತೀರಾ ನೋಡ್ತೀನಿ ಅಂತಾನೆ. ಮಂದಾರ, ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು.
ಏನ್ ಒಳ್ಳೆ ಕೆಲ್ಸನೋ? ಅವನಿಗೆ ಸೌಮ್ಯವಾಗಿ ಹೇಳ್ಬೋದಿತ್ತಲ್ಲ, ನಮ್ಮ ಹುಡುಗಿಗೆ ಮದ್ವೆ ಸೆಟ್ಲ್ ಆಗಿದೆ, ದಯವಿಟ್ಟು ಬಂದು ಆಶೀರ್ವಾದ ಮಾಡಿ ಅಂತ. ಈಗ ಪೇಪರಲ್ಲಿ ಬಂದದ್ರಿಂದ ಈಗ ಅವಳಿಗೆ ತಾನೇ ತೊಂದ್ರೆ ಅಲ್ಲಮ್ಮ. ಪೇಪರ್ ತುಂಬಾ ಅದೇ ಸುದ್ದಿ. ನಿನ್ ಧರ್ಮಪಾಲ ಕಪಾಳ ಕೊಡ್ತಿರೋದು, ಅವ್ನ್ ಗೌಮಾನ ಮಾಡಿರೋದೆಲ್ಲ ಬಂದಿದೆ. ಮಂದಾರ, ನೀನ್ ನಿಜವಾಗ್ಲೂ ಗ್ರೇಟ್ ಕಣೆ. ನನ್ನ ಕೈಲಾಗಿದ್ರೆ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲಮ್ಮ. ಹೆಣ್ಮಕ್ಳು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾರೆ. ಗಂಡಸರು ಏನೇ ಮಾಡಿದ್ರು ನಾವು ತಲೆ ಬಗ್ಸಿ ಕುರಿಗಳ ಹಾಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ತಿಳ್ಕೊಂಡಿದಾರಾ? ನೋಡಿ, ನೀವು ಅಂತ ತಿಳ್ಕೊಳ್ಳಿ, ನಾವು ಸತಿ ಸಾವಿತ್ರಿ ಅನುಸೂಯ ಆಗಿದ್ರೆ ಸಾಲದು, ಚಂಡಿ ಚಾಮುಂಡಿನೂ ಆಗ್ಬೇಕು. ಕರೆಕ್ಟ್ ಮಂದಾರ. ಮಹಿಷಾಸುರನು ಹೀಗೆ ಅಲ್ವಾ ಮಾಡಿದ್ದು? ಚಾಮುಂಡಿ ಮುಂದೆ ಬಂದು ನನ್ನ ಮದ್ವೆ ಮಾಡ್ಕೊಳ್ತೀಯಾ ಅಂದ. ಆಗ ಚಾಮುಂಡಿ ಮಾಡಿದ್ಲಲ್ಲ ಸರಿಯಾಗಿ ಮದ್ವೆ. ಅವನ್ ತಲೆ ಕತ್ತರಿಸಿ ಕಾಲಿಂದ ತುಳಿದ್ಲು. ನಿಜ ಕಣೆ ನಿವೇದಿತಾ, ನಮ್ ಪುರಾಣಗಳಲ್ಲೂ ಇರೋಂತ ಉದಾಹರಣೆಗಳಿವೆ. ಹೆಣ್ಮಕ್ಳು ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತ. ಹೌದು ಕಣೆ ದಾಕ್ಷಾಯಿಣಿ, ಈ ಅಪ್ಪ ಅಮ್ಮಂದ್ರೆ ಹೆಣ್ಮಕ್ಳನ್ನ ಹೆದರಿಸಿ ಪುಕ್ಳನ್ನಾಗಿ ಮಾಡ್ಬಿಡ್ತಾರೆ. ನಮ್ಮ ಮಂದಾರನೇ ಸರಿ. ಆಯ್ತಮ್ಮ, ಆಯ್ತು. ಮುಂದೇನು? ಆ ಧರ್ಮಪಾಲ ಸುಮ್ಮನೆ ಬಿಟ್ಬಿಡ್ತಾನ? ಏನಾದ್ರೂ ಕಿತಾಪತಿ ಮಾಡದೆ ಸುಮ್ಮನೆ ಇರ್ತಾನ ಅವನು? ಸುಮ್ಮನೆ ಇರೋದಿಲ್ಲ ರಾಜೇಶ್ವರಿ, ಏನಾದ್ರೂ ಕಿತಾಪತಿ ಮಾಡೇ ಮಾಡ್ತಾನೆ. ಅದೇ ನನಗೂ ಚಿಂತೆ. ಏನಪ್ಪ ಚಿಂತೆ? ಗೋವರ್ಧನ್ ಅಂಕಲ್ಗೆ ಧರ್ಮಪಾಲ್ ಎಂತವನು ಅಂತ ಮನವರಿಕೆ ಆಗಿದೆ. ಅವ್ರೆದ್ರಿಗೆ ಇವನು ಕುನ್ನಿ. ಒಂದ್ ವೇಳೆ ಅವನೇನಾದ್ರೂ ನಮ್ಮ ತಂಟೆಗೆ ಬಂದ್ರೆ ಅಂಕಲ್ ಸುಮ್ಮನಿರ್ತಾರಾ? ಅದು ಹಾಗಲ್ಲಮ್ಮ, ಅವರು ರಾಜಕಾರಣಿಗಳು. ಗೋವರ್ಧನ್ ನನ್ನ ಸ್ನೇಹಿತ ನಿಜ, ಆದರೆ ಈ ರಾಜ್ಯದಲ್ಲಿ ಆಡಳಿತ ಮಾಡುವ ಪಕ್ಷದ ಪೂರ್ತಿ ಹೊಣೆಗಾರಿಕೆ ಅವನಿಗೆ. ಅವನಿಗೆ ವ್ಯಕ್ತಿ ಮುಖ್ಯ ಅಲ್ಲ, ಅವನ ಪಕ್ಷದ ಹಿತಾಸಕ್ತಿ ಮುಖ್ಯ. ಧರ್ಮಪಾಲ್ ಮೇಲೆ ಆಕ್ಷನ್ ತಗೊಳ್ಳೋದ್ರಿಂದ ಅವನ ಪಕ್ಷದ ಹಿತಾಸಕ್ತಿಗೆ ಧಕ್ಕೆ ಆಗುತ್ತೆ ಅನ್ನೋದಾದ್ರೆ ಅವನು ಖಂಡಿತ ನಮ್ಮ ಸಹಾಯಕ್ಕೆ ಬರಲ್ಲ. ಬೇಡ ಬಿಡಪ್ಪ, ನಮ್ಗೆ ಯಾವ ಸಹಾಯನೂ ಬೇಕಾಗಿಲ್ಲ. 5 ಬೆರಳು ಸೇರಿದ್ರೆ ಮುಷ್ಟಿ. ನಮ್ಮ ಮನೆಯವರೆಲ್ಲ ಒಗ್ಗಟ್ಟಾಗಿ ಅವನ ವಿರುದ್ಧ ಫೈಟ್ ಮಾಡೋಣ. ಏನಂತೀರಮ್ಮ? ಹೌದು ಗಗನ್, ನಾವೆಲ್ಲರೂ ಒಟ್ಟಿಗೆ ಸೇರಿ ಹೆದರಿಸೋಣ. ಬಂದಿದೆಯಲ್ಲ ಅವನ ಕತೆ ಪೇಪರ್ನಲ್ಲಿ, ಅದನ್ನೆಲ್ಲ ಪ್ರಿಂಟ್ ಮಾಡಿಸಿ ಸೆಂಟ್ರಲ್ ಪಾರ್ಟಿ ಲೀಡರ್ಸ್ ಕಳ್ಸೋಣ. ಮಹಿಳಾ ಸಂಘಟನೆಗಳನ್ನ ಅವನ ವಿರುದ್ಧ ಎತ್ಕಟ್ಟೋಣ. ಅಂತೂ ಇವರೆಲ್ಲರೂ ಯುದ್ಧಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಯುದ್ಧ ನಮಗೂ ಬೇಡಪ್ಪ, ಆದ್ರೆ ಯುದ್ಧ ಅನಿವಾರ್ಯ ಆದಾಗ ಹಿಂದಕ್ಕೆ ಸರಿಯೋದು ಹೇಡಿತನ ಆಗತ್ತೆ. ಏನ್ರಿ ಇದು ಹೀಗಾಗೋಯ್ತು? ಆ ಬೀಗ್ರ ಮನೆಯವ್ರು ಏನಂತಾರೋ ಅನ್ನೋದೇ ನನಗೆ ಭಯ. ಹೇಳಿದ್ನಲ್ಲ, ಅವರು ಸಜ್ಜನರಾದ್ರೆ ನಮ್ಮನ್ನ ಸಮರ್ಥಿಸ್ಕೋತಾರೆ. ಒಂದ್ ವೇಳೆ ಮುಂದಿಟ್ಟ ಹೆಜ್ಜೆನ ಹಿಂದಕ್ಕಿಟ್ರೆ ಅಂಥವ್ರ ಸಂಬಂಧನೇ ನಮಗ್ ಬೇಡ. ಅಪ್ಪ, ಜೀವನದಲ್ಲಿ ಮದುವೆ ಅವಶ್ಯಕ, ಆದ್ರೆ ಅನಿವಾರ್ಯ ಅಲ್ಲ. ನಿನಗೆ ಅನಿವಾರ್ಯ ಅಲ್ಲದೆ ಇರ್ಬೋದಮ್ಮ, ಆದ್ರೆ ನಮಗೆ ಅನಿವಾರ್ಯ. ರಾಜೇಶ್ವರಿ, ಹೋಗ್ಲಿ ಬಿಡು, ನೀನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋತೀಯ? ಇವರೆಲ್ಲ ಈಗಿನ ಕಾಲದವರು, ಅವರು ಯೋಚನೆ ಮಾಡೋ ರೀತಿನೇ ಬೇರೆ. ಅದು ಅಲ್ಲದೆ ಈಗ ಇವರೆಲ್ಲರೂ ಒಂದಾಗಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೂತ್ಕೊಂಡು ಬಿಡಬೇಡಿ. ಮೊದಲು ಬೀಗ್ರ ಮನೆಗೆ ಹೋಗಿ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಸರಿ, ಹೋಗಿ ಬರ್ತೀನಿ. Great news for the day. Beautiful piece of cake. ಅಯ್ಯೋ, ಈ ಧರ್ಮಪಾಲ್ ಸ್ಥಿತಿ ಮಾತ್ರ ಯಾವ ಕತ್ರಿ ನಾಯಿಗೂ ಬೇಡಪ್ಪ. ಒಬ್ಬ MLC ಮುಂದೆ ಮಂತ್ರಿ ಆಗ್ಬೇಕಾದವನು, ಮುಖ್ಯಮಂತ್ರಿ ಆಗ್ತೀನಿ ಅಂತ ಕರೆಸಿಟ್ಕೊಂಡಿದ್ದವನು, ಅಂತ ಅವನಿಗೆ ಒಬ್ಬ ಬಡ ಸಂಗೀತದ ಮೇಷ್ಟ್ರು ಮಗಳು ಕುತ್ತಿಗೆ ಪಟ್ಟಿ ಕೈ ಹಾಕೋದ್ಲು ಅಂದ್ರೆ ಅಯ್ಯಯ್ಯೋ, ಬೇಡ ಬೇಡ. ಏನು ಇಷ್ಟೊಂದು ಖುಷಿಯಾಗಿದ್ದೀರಾ? ಇದು ಬರೀ ಖುಷಿ ಅಲ್ಲ ಮಗನೇ, ಇಟ್ಸ್ ಎ ಗ್ರೇಟ್ ಪ್ಲೆಷರ್ ಫಾರ್ ಮೀ, ದಟ್ ಟು ಎ ಡೆಲಿಷಿಯಸ್ ಪ್ಲೆಷರ್. ಈಗ ಕೆಲವು TV ಚಾನೆಲ್ಸ್ನವರು ಯಾವುದಾದ್ರೂ ಕುರಿ ಹಳ್ಳಕ್ಕೆ ಬೀಳುತ್ತಾ ಅಂತ ಕಾಯ್ತಾ ಇರ್ತಾರೆ ನೋಡು, ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಅದನ್ನ ಫೋಟೋಗ್ರಾಫ್ ಮಾಡಕ್ಕೆ. ಹಾಗೆ ಈ ನ್ಯೂಸ್ನ ನಾನು ಪೇಪರ್ ಈ ಕಡೆ ತಿರುಗಿಸಿ ಓದಿ ಸಂತೋಷ ಪಡ್ತಾ ಇದ್ದೀನಿ.
ಅಲ್ಲ ಡ್ಯಾಡ್, ನೀವು ಇಷ್ಟೊಂದು ಖುಷಿ ಪಟ್ಟು ನಗೋಣ ಅಂತ ನ್ಯೂಸ್ ಏನಿದೆ ಅದರಲ್ಲಿ ಅಂತ. ಆಹಾ, ಧರ್ಮಪಾಲ್ ಅನ್ನೋ ಕೀಚಕನ ಮಂದಾರ ಅನ್ನೋ ಸೈರಂದ್ರಿ ಅವಮಾನ ಮಾಡಿದಾಳೆ. ಅದು ಅಲ್ಲಿ ಬಲಲ್ಲ, ಅರ್ಥಾತ್ ಭೀಮಸೇನ ಇಲ್ಲ. ಅದೊಂದೇ ಮೈನಸ್ ಪಾಯಿಂಟ್. ಅಲ್ಲ ಡ್ಯಾಡ್, ಧರ್ಮಪಾಲ್ಗೆ ಅವಮಾನ ಆದ್ರೆ ನೀವು ಖುಷಿ ಪಡೋಂಥದ್ದೇನಿದೆ ಅಂತ. ಅರ್ಥ ಆಗಿಲ್ಲ. ಯೋಚನೆ ಮಾಡೋ ಅರ್ಥ ಆಗ್ಬೋದು. ಡ್ಯಾಡ್, ಮಂದಾರ ನಿಮ್ಮ ಭಾವನ ಮಗಳು, ಅವಳು ಸಾಹಸಕ್ಕೆ ಮೆಚ್ಚಿ ನೀವೇನೋ ಖುಷಿ ಪಡ್ಬೋದು. ಆದ್ರೆ ಫಸ್ಟ್ ಆಫ್ ಆಲ್ ಮಂದಾರನ ಬಗ್ಗೆ ನಮ್ಗೆ ಯಾರಿಗೂ ಪ್ರೀತಿನೇ ಇಲ್ವಲ್ಲ ಡ್ಯಾಡ್. ನಾಟ್ ಅಟ್ ಆಲ್. ಈಗ ಮಂದಾರ ಬಗ್ಗೆ ನನಗಿರೋದು ಬರೀ ದ್ವೇಷ. ಅದಕ್ಕೆ ಈ ಖುಷಿ. ಡ್ಯಾಡ್, ನೀವೇನು ಹೇಳ್ತಾ ಇದ್ರೆ ದೇವರನ್ನ ನನಗೆ ಅರ್ಥ ಆಗ್ತಾ ಇಲ್ಲ. ನಿನಗೆ ಅರ್ಥನೂ ಆಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ತಾನಾಗೆ ಅರ್ಥ ಆಗುತ್ತೆ. ಈ ಧರ್ಮಪಾಲ್ ಅನ್ನೋ ಪ್ರಾಣಿಗೆ ಮಂದಾರ ಅನ್ನೋ ಅಮಲ್ ಹಿಡಿದ್ಬಿಟ್ಟಿತ್ತು. ಅದೇ ನನಗೂ ವರಿಯಾಗಿತ್ತು. ಆದರೆ ಆ ಮಂದಾರ ಅನ್ನೋ ಹುಡುಗಿನೇ ಈ ಅಮಲ್ ಇರಿಸ್ಬಿಟ್ಟಿದ್ದಾಳೆ. ಈಗ ಧರ್ಮಪಾಲ್ ಸುಮ್ಮನೆ ಇರ್ತಾನ? ಅವನು ರಾಜಕಾರಣಿ ಕಣೋ. ಪ್ರೆಸ್ನವರು ಈ ರಿಪೋರ್ಟ್ನ ಬಣ್ಣವಾಗಿ ರಂಗಾಗಿ ಅಚ್ಚು ಮಾಡಿದ್ದಾರೆ. ಅವನಿಗೀಗ ರೋಡಲ್ಲಿ ಚಪ್ಪಲಿ ತಗೊಂಡು ಹೊಡೆದಂಗೆ ಆಗಿರುತ್ತೆ. ಅವನು ಸುಮ್ಮನೆ ಇರ್ತಾನ? ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವೋ ಅದನ್ನು ಅವನು ಮಾಡ್ತಾನೆ. ಬರೀ ಮಂದಾರನಷ್ಟೇ ಅಲ್ಲ, ಆ ಇಡೀ ಸದಾನಂದನ ಫ್ಯಾಮಿಲಿನೇ ಬಾಂಡ್ನಲ್ಲಿ ಅರಳು ಹುರಿದು ಬಿಸಾಕ್ಬಿಡ್ತಾನೆ. ಡ್ಯಾಡ್, ಸೂಪರ್ ಡ್ಯಾಡ್. ನನಗಂತೂ ಈಗ ಹಾಲು ಕೂಡ ಸಂತೋಷ ಆಯ್ತು ನೋಡಿ. ಕರೆಕ್ಟಾಗಿ ಆಯ್ತಲ್ಲ ಡ್ಯಾಡ್. ನಾವು ಸ್ವಲ್ಪನೂ ಎಫರ್ಟ್ ಹಾಕ್ದೆ ನಾವು ಅನ್ಕೊಂಡಿದ್ದ ಕೆಲಸನ ಅವನು ಮಾಡಿ ಮುಗಿಸ್ತಾನೆ. ಇನ್ನು ಅವರು ಆ ಧರ್ಮಪಾಲನ ಎದುರು ಹಾಕೊಂಡು ಹೊಡೆದಾಡೋದ್ರಲ್ಲೇ ಅವ್ರ ಲೈಫ್ ಟೈಮ್ ಪೂರ್ತಿ ಕಳೆದೋಗುತ್ತೆ. ಒಟ್ಟಿನಲ್ಲಿ ನಮಗಂತೂ ದೊಡ್ಡ ರಿಲೀಫ್ ಸಿಕ್ತಾಗ ಆಯ್ತು ಡ್ಯಾಡ್. ಇನ್ನು ಟೆನ್ಷನ್ ಇಲ್ಲದೆ ಆರಾಮಾಗಿರ್ಬೋದು. ಏನಂತೀರಾ? ನೋ ಆರಾಮಾಗಿರ್ಬಾರ್ದು. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಕು, ಸುರಿತಾನೇ ಇರಬೇಕು. ಎಲ್ಲಿ ತನಕ ಅಂದ್ರೆ ಹತ್ತಿರೋ ಬೆಂಕಿ ಆರಬಾರ್ದು, ಅಲ್ಲಿ ತನಕ ತುಪ್ಪ ಹಾಕ್ತಾನೆ ಇರಬೇಕು. ಐ ಬಿ ಅ ಫ್ರೆಂಡ್ ಟು ಧರ್ಮಪಾಲ್. ಅವನ ಸ್ನೇಹ ಇನ್ನೂ ಜಾಸ್ತಿ ಮಾಡ್ಕೊಳ್ತೀನಿ. ಮಂದಾರ ಜೊತೆ ಆಗಿದ್ದ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದಕ್ಕೆ ಅವಳ ಕೊಬ್ಬೆ ಕಾರಣ ಅಂತ ನಾನು ಹೇಳ್ತೀನಿ. ಇವಾಗಿದಾನಲ್ಲ ಈ ಸ್ಥಿತಿ, ಅದಕ್ಕೆ ಅವನು ನಾನು ಸಂಪೂರ್ಣ ಸಹಾನುಭೂತಿ ತೋರಿಸ್ತೀನಿ. ಅವನ ದ್ವೇಷ ಅನ್ನೋ ಲಾಠಿಗೆ ನಾನೇ ಎಣ್ಣೆ ಬಿಡ್ತೀನಿ. ನಾನು ಬರೀ ಶ್ರೀಕಂಠ ಅಲ್ಲ, ಆ ಸದಾನಂದನ ಪಾಲಿಗೆ ಯಮಧರ್ಮರಾಯ ವಿಷಕಂಠ. ಡ್ಯಾಡ್ ಕಮ್ ಆನ್, ಕೂಲ್ ಡೌನ್. ನೀವು ಈ ರೀತಿ ಎಕ್ಸೈಟ್ ಆದ್ರೆ ನಿಮಗೆ BP ರೈಸ್ ಆಗುತ್ತಷ್ಟೇ. ಪ್ಲೀಸ್. ಎಸ್, ನೀನು ಹೇಳೋದು ನಿಜ. ಈಗ ನಾನು ಕೂಲಾಗಿದ್ದು ಕೆಲಸ ಮಾಡಬೇಕು. ಎಸ್. ಈಗ ನೀನೊಂದು ಕೆಲಸ ಮಾಡಬೇಕಲ್ಲ. ಏನು ಡ್ಯಾಡ್ ಅದು? ಆ SI ಚಲನವಲಗದ ಮೇಲೆ ಕಣ್ಣಿಟ್ಟು ಕಾಮಾಕ್ಷಿ ವಿಚಾರ ಏನು ಅನ್ನೋದನ್ನು ತಿಳ್ಕೊಬೇಕಲ್ಲ. ಡ್ಯಾಡ್, ನನಗದು ಜ್ಞಾಪಕ ಇದೆ. ಯು ಡೋಂಟ್ ವರಿ, ಐ ಆಮ್ ಅಟ್ ಇಟ್. ಓಕೆ? ಇನ್ನು ಆ ಸದಾನಂದದ ಮೇಲೆ ಸಮರ ಶುರುವಾಗಲಿ. ಸದಾನಂದ ಇನ್ನು ಮೇಲೆ ನಿನ್ನ ಜೀವನದಲ್ಲಿ ಆನಂದನೇ, ಬರೀ ಆನಂದ. ಧರ್ಮಪಾಲನಂತ ಹೆಣ್ಣು ಬಾಕನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೆ ಅಂತ ನಿಮ್ಮ ಮಹಿಳಾ ಮುಕ್ತಿ ಸೇನೆಯ ಪರವಾಗಿ ನಮ್ಮ ಮನೆಯವರೆಗೂ ಬಂದು ನನಗೆ ಅಭಿನಂದನೆ ಸಲ್ಲಿಸಿದ್ದಕ್ಕೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ಇದೇನಂತ ಮಹತ್ತರವಾದ ಸಾಧನೆ ಅಂತ ನನಗನ್ನಿಸ್ತಾ ಇಲ್ಲ. ಆ ಕ್ಷಣಕ್ಕೆ ನನಗೆ ವಿಪರೀತವಾದ ಕೋಪ ಬಂತು.
ಹಾಗೆ ಮಾಡಿದೆ. ಆದರೆ ಈಗ ಅನ್ನಿಸ್ತಾ ಇದೆ ನಾನು ಓವರ್ ರಿಯಾಕ್ಟ್ ಮಾಡಿದ್ನೇನೋ ಅಂತ. ಸಮಾಜದಲ್ಲಿ ಅಂಥ ಕೆಟ್ಟ ಹುಳುಗಳು ಬೇಕಾದಷ್ಟು ಇರುತ್ತವೆ ಅಲ್ವಾ? ಇಂಥ ಹುಳುಗಳನ್ನ ಕಣ್ಣಿಗೆ ಬಿದ್ದ ತಕ್ಷಣ ಅಲ್ಲೇ ಬಸ್ಕಾಕ್ಬಿಡ್ಬೇಕು. ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಅವರು. ಅದರಲ್ಲೂ ಈ ರಾಜಕೀಯ ನಾಯಕರು ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ಹೆಣ್ಮಕ್ಳನ್ನ ದೇವತೆ ಅನ್ಕೊಂಡು ಹೆಣ್ಮಕ್ಳನ್ನೇ ಶೋಷಣೆ ಮಾಡ್ತಿದ್ದಾರೆ. 21ನೇ ಶತಮಾನ ಬಂದರೂ ಹೆಣ್ಣಿಗೆ ಶೋಷಣೆ ಮಾತ್ರ ತಪ್ಪಲಿಲ್ಲ. ಪರಿಸ್ಥಿತಿ ಬದಲಾಗಬೇಕು, ಹೆಣ್ಮಕ್ಳು ಧೈರ್ಯ ತುಂಬ್ಕೋಬೇಕು. ಅದು ನಿಜ. ಆದರೆ ನಾವು ಮಧ್ಯಮ ವರ್ಗದವರು, ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ನಾನು ಹೀಗೆ ಮಾಡಿದ್ದಕ್ಕೆ ನಮ್ಮ ಮನೆಯವರೆಲ್ಲ ಹೆದರ್ಕೊಂಡಿದ್ದಾರೆ. ಅಕ್ಕಪಕ್ಕದ ಜನ ಅಂತೂ ನನ್ನನ್ನೇ ದೂರ್ತಾ ಇದ್ದಾರೆ, ಇವಳಿಗೆ ಯಾಕೆ ಬೇಕಿತ್ತೀವೆಲ್ಲ ಅಂತ. ನನ್ನನ್ನು ಗಟವಾಣಿ ಅಂತ ಹೆಸರಿಟ್ಟಿದ್ದಾರೆ. ಇನ್ನೇನು ಮಾಡ್ತಾರೆ? ಸಾವಿರಾರು ವರ್ಷಗಳಿಂದ ಬೆಳೆಸ್ಕೊಂಡ್ಬಂದಿರೋ ಮನೋಭಾವ ಅದು. ತಮಗೂ ಅಸ್ತಿತ್ವ ಇದೆ ಅನ್ನೋ ಜಾಗೃತಿ ಬರಬೇಕಾದ್ರೆ ಇನ್ನೂ 50 ವರ್ಷ ಕಳಿಬೇಕು. ಅದಕ್ಕೆ ನಮ್ಮ ಸಂಘಟನೆಗಳು ಬೆಳಿಬೇಕು. ಕೇವಲ ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ನಮ್ಮ ಸಂಘಟನೆ ಕ್ರಿಯಾಶೀಲವಾದ್ರೆ ಸಾಲದು. ಹಾಗಾಗಿ ಧರ್ಮಪಾಲ್ ಅವರು ಚೀಫ್ ಟ್ರಸ್ಟಿ ಆಗಿರೋ ಕಾಲೇಜಿನಲ್ಲಿ ನೀವು ಲೆಕ್ಚರರ್ ಆಗಿದ್ರಂತೆ, ಹೌದಾ? ಹೌದು, ಅದಕ್ಕೆ ನಾನು ರಾಜೀನಾಮೆ ಕೊಟ್ಟೆ. ಇನ್ನೇನ್ ಮಾಡ್ತೀರಾ? ಅವ್ರು ನಿಮ್ಮನ್ನ ಮದುವೆ ಮಾಡ್ಕೊಂತ ಬಲವಂತ ಮಾಡಿರ್ಬೇಕು, ಅದಕ್ಕೆ ಬಿಟ್ಟಿರ್ತೀರಾ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮನ್ನ ರೀಇನ್ಸ್ಟೇಟ್ ಮಾಡಿಸೋ ಜವಾಬ್ದಾರಿ ನಮ್ದು. ನಾಳೆ ಆಫೀಸ್ಗೆ ಎಲ್ಲ ಡೀಟೇಲ್ಸ್ ತಗೊಂಡು ಬನ್ನಿ, ವಕಾಲತ್ಗೆ ಒಂದು ಸೈನ್ ಮಾಡಿಕೊಡಿ, ಉಳಿದಿದ್ದೆಲ್ಲ ನಾನು ನೋಡ್ಕೊತೀನಿ. ಅಯ್ಯೋ, ಅದೆಲ್ಲ ಬೇಡ ಬಿಡಿ. ನನಗೆ ಆ ವಾತಾವರಣದಲ್ಲಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ. ನೀವು ಹಾಗಂದ್ರೆ ಹೇಗೆ? ಇವತ್ತು ನಿಮಗೆ ಮಾಡಿದಾಗೆ ನಾಳೆ ಇನ್ನೊಬ್ರಿಗೆ ಮಾಡ್ತಾನೆ. ಆಗ ನೋಡೋಣ ಬಿಡಿ. ಆಗಬೇಕಾದ್ರೆ ನಾನು ನಿಮ್ಮ ಜೊತೆನೇ ಬಂದು ಸೇರ್ಕೋತೀನಿ. ನನಗೀಗ ಗೌರ್ಮೆಂಟ್ ಕಾಲೇಜಲ್ಲಿ ಕೆಲಸ ಸಿಕ್ಕಿದೆ. ಸದ್ಯದಲ್ಲೇ ಅಲ್ಲಿ ಜಾಯಿನ್ ಆಗ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಅಲ್ಲಿ ಕೆಲಸ ಬಿಟ್ಟಿದ್ದು, ಇಲ್ಲಾಂದರೆ ಖಂಡಿತ ಬಿಡ್ತಾ ಇರಲಿಲ್ಲ. ಓ ಹಾಗ ಹೋಗ್ಲಿ ಬಿಡಿ. ಆದರೆ ಒಂದು ಮಾತು, ಮತ್ತೆ ಅವನೇನಾದರೂ ನಿಮ್ಮ ಸುದ್ದಿಗೆ ಬಂದರೆ ನೀವು ಒಬ್ಬರೇ ಹೋಗಬಾರ್ದು, ನಾವು ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಮನೆಯವ್ರಿಗೂ ಹೇಳ್ಬಿಡಿ, ಯಾವುದಕ್ಕೂ ಹೆದರ್ಕೋಬೇಡಿ ಅಂತ. ಥ್ಯಾಂಕ್ಸ್, ಖಂಡಿತ ಹೇಳ್ತೀನಿ. ನೀವೆಲ್ಲ ನಮ್ಮ ಮನೆವರೆಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಒಂದು ನಿಮಿಷ ಕುಂಕುಮ ತರ್ತೀನಿ.